ನಾವು ಎಕ್ಸ್ಪೆಕ್ಟ್ ಅಂತ ನಾನು ಮಾಡಲ್ಲ. ಆ ಫಸ್ಟ್ ನಾವು ಎಲ್ಲಿ ಇರ್ತೀವಿ ಆ ಜನಗಳಿಗೆ ಏನ್ ಬೇಕು ಅವ್ರು ತಗೊಳ್ತಾರೆ. ರೆಡಿಮೇಡ್ ಬ್ಲೌಸಸ್ ಸೇಲ್ ಮಾಡ್ತಿದ್ದೆ, ಈಗ ಚೇಂಜ್ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಹೋಗೋಣ, ಈಗೆಲ್ಲ ಮಾಡ್ಲಿಂಗ್ ಅಲ್ವಾ ಇವಾಗೆಲ್ಲ. ಕೊರೋನಾದಲ್ಲಿ ಇದು ಎಲ್ಲರಿಗೂ ತಗೋಬೇಕು, ಇಮ್ಯುನಿಟಿ ಬೂಸ್ಟರ್ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಇದು ಫುಲ್ ಇಮ್ಯುನಿಟಿ ಬೂಸ್ಟರ್ ಆಗಿದೆ. ಅಮ್ಮ ಇದನ್ನೆಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತೀಯಾ, ತರಲೆ ಮಾಡಿದ್ನ ಹಾಳು ಮಾಡ್ತೀಯಾ? ಹೆಲ್ಪ್ ಮಾಡ್ತೀನಿ. ನನ್ಗೆ ಒಂದೇ ಕಡೆ ಕುತ್ಕೊಂಡ್ ಮಾಡಿದ್ರೆ ಆ ಏರಿಯಾ ಮಾತ್ರ ನಾವು ಕವರ್ ಮಾಡ್ತೀವಿ. ಈ ತರ ಎಲ್ಲ ಎಕ್ಸಿಬಿಷನ್ಸ್ ಮತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ, ರಾಜ್ಯಗಳಿಗೂ ಹೋಗ್ತೀವಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸೋನು ಉಪಾಧ್ಯಾಯ. ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮಗೆ ಒಂದಷ್ಟು ಸ್ಟಾಲ್ಸ್ ನ ತೋರಿಸ್ತಾ ಇದ್ದೆ. ಬಿಸ್ನೆಸ್ ಮಾಡಿ ಯಾವ ರೀತಿ ಅವರು ತಮ್ಮ ಲೈಫ್ ಅಲ್ಲಿ ಸ್ವಾವಲಂಬಿಗಳಾಗಿ ದುಡಿತಾ ಇದಾರೆ ಅಂತ ತೋರಿಸ್ತಾ ಇದ್ದೆ. ಆದ್ರೆ ಇವತ್ತು ಈ ಸ್ಟಾಲ್ ಅಲ್ಲಿ ಯಾವೆಲ್ಲ ಬೇರೆ ಸ್ಟಾಲ್ಸ್ ಇದೆ ಅನ್ನೋದನ್ನ ಒಂದು ವಾಕ್ ಥ್ರೂ ಮೂಲಕ ತೋರಿಸ್ತೀನಿ. ಏನೇನೆಲ್ಲ ಸಿಗ್ತಾ ಇದೆ, ಏನ್ ರೇಟ್ಸ್ ಇದೆ, ಪ್ರತಿಯೊಂದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ರೀತಿಯಾದ ಸ್ಟಾಲ್ಸ್ ಗೆ ಬರೋದಕ್ಕೆ ಪ್ಲಾನ್ ಮಾಡ್ಬೋದು, ಅಥವಾ ಯಾರಾದ್ರೂ ತಿನ್ಬೇಕು ಅಂತ ಇರೋರು ಬರ್ಬೋದು, ಮಾರಾಟ ಮಾಡೋಕ್ಕೂ ಬರ್ಬೋದು. ಸೊ ಬನ್ನಿ, ಫಸ್ಟ್ ಸ್ಟಾಲ್ ಇಲ್ಲಿ ಯಾವ್ದಿದೆ ಅನ್ನೋದನ್ನ ನೋಡೋಣ. ಓಕೆ, ನಮಸ್ತೆ, ನಿಮ್ಮ ಹೆಸರು? ಶ್ವೇತಾ. ಯಾವ ಸ್ಟಾಲ್ ಇಟ್ಕೊಂಡಿದ್ದೀರಾ? ನನ್ ಫುಡ್ ಸ್ಟಾಲ್. ಫುಡ್ ಸ್ಟಾಲ್ ಏನೇನಿದೆ ಇಲ್ಲಿ? ಇಟ್ಸ್ ಬನ್ ಮಸಾಲಾ. ಬನ್ ಮಸಾಲಾ, ಓಕೆ. ಅಂಡ್ ಬನ್ ಬಟರ್ ಗುಲ್ಕನ್ ಅಂಡ್ ಬನ್ ಬಟರ್ ಜಾಮ್. ಓ ಮೈ ಗಾಡ್, ಪ್ರತಿಯೊಂದು ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಅಫ್ ಕೋರ್ಸ್ ನನಗೆ ಟೈಮ್ ಶಾರ್ಟೇಜ್ ಇದೆ, ಇದಾದ್ಮೇಲೆ ತಿಂತೀನಿ. ಸೊ ನೀವೆಲ್ಲಾದ್ರೂ ತಿನ್ಬೇಕು ಅನಿಸ್ತಿದ್ರೆ ಖಂಡಿತವಾಗ್ಲೂ ಈ ಕಡೆ ಬಂದ್ರೆ ಬರ್ಬೋದು. ಬನಶಂಕರಿಯಲ್ಲಿ ಸೇವಾ ಕ್ಷೇತ್ರ ಪಕ್ಕದಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ ಹತ್ರ ಈ ಒಂದು ಸ್ಟಾಲ್ಸ್ ಇದೆ. ಸೊ ಖಂಡಿತವಾಗ್ಲೂ ಇನ್ನೆರಡು ದಿನ ನೀವು ಇದನ್ನ ಲಾಭವನ್ನ ಪಡ್ಕೊಳ್ಬಹುದು. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದನ್ನ? ಆಲ್ಮೋಸ್ಟ್ 5 years ಇಂದ. 5 years ಇಂದ. ನೀವು ಕೇವಲ ಸ್ಟಾಲ್ಸ್ ಗೆ ಹೋಗ್ತೀರಾ ಅಥವಾ ಆಲ್ಮೋಸ್ಟ್ ಎಕ್ಸಿಬಿಷನ್ಸ್ ಎಲ್ಲ? ಎಕ್ಸಿಬಿಷನ್. ಯಾವ ರೀತಿ ರಿವ್ಯೂ ಇದೆ? ಇಟ್ಸ್ ವೆರಿ ಗುಡ್. 2 days ಇಂದ ಹೇಗಿದೆ ಸೇಲಿಂಗ್? ಇಟ್ಸ್ ಗುಡ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ನೋಡ್ತಾ ಇರ್ತಕ್ಕಂಥ ನಮ್ಮ ವೀಕ್ಷಕರು ಏನಾದ್ರು ಹೇಳಕ್ ಬಯಸ್ತೀರಾ? ಇಟ್ಸ್ ವೆರಿ ಟೇಸ್ಟಿ. ಯು ಕ್ಯಾನ್ ಕಮ್ ಅಂಡ್ ಎಂಜಾಯ್ ದ ಸ್ಟಾಲ್ಸ್ ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೂಡ ಅದ್ಭುತವಾಗಿ ಅಡುಗೆ ಮಾಡ್ತೀರಾ ಅಂತಂದ್ರೆ, ಅಥವಾ ಅದ್ಭುತವಾಗಿ ಸ್ನಾಕ್ಸ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಬಂದು ನೀವು ಸ್ಟಾಲ್ ಆಗಿ ಬಿಸ್ನೆಸ್ ಮಾಡ್ಬೋದು. ಸೊ ಸೆಕೆಂಡ್ ಸ್ಟಾಲ್ ಏನೇನಿದೆ ಇಲ್ಲಿ? ಟೆರಕೋಟಾ ಜ್ಯುವೆಲ್ರಿ ಇದೆ, ಇಯರಿಂಗ್ಸ್ ಇದೆ, ಬಳೆ ಇದೆ, ಪರ್ಸ್ ಇದೆ, ಇಲ್ಲೇನೋ ಇದೆ. ತಿನ್ನಕ್ ಇಟ್ಕೊಂಡಿರೋದಾ? ಓಕೆ, ಅದಕ್ಕೆ ಸೆಲ್ಲಿಂಗ್ ಅಲ್ಲ. ನಿಮ್ಮ ಹೆಸರೇನಮ್ಮ? ಚಿತ್ರ. ಚಿತ್ರ, ಓಕೆ. ಏನ್ ಮಾಡ್ಕೊಂಡಿದ್ದೀರಿ, ಏನ್ ಮಾಡ್ತಾ ಇದ್ರಿ ಇಲ್ಲಿ? ನಾವು ಹ್ಯಾಂಡ್ ಮೇಡ್ ಜ್ಯುವೆಲರಿ, ಟೆರಕೋಟಾ ಜ್ಯುವೆಲರಿ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 3 years ಇಂದ. 3 years ಇಂದ. ಏನ್ ರೇಟ್ಸ್ ಅಲ್ಲಿ ಸಿಗುತ್ತೆ? ಇದೆಲ್ಲ ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ 45 rupees. ಓಕೆ. ಜುಮ್ಕಾಸ್ ಎಲ್ಲ ಬಂದು 65 rupees. ಓಕೆ. ಸೆಟ್ಸ್ ಎಲ್ಲ ಬಂದ್ಬಿಟ್ಟು 700 600 ಆ ರೇಟ್ ಅಲ್ಲಿ ಸಿಗುತ್ತೆ. ಓಕೆ, ಸೂಪರ್. ಬಟ್ ನೀವು ಕಲ್ತ್ರೆ, ಯಾಕಂದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಕಲ್ತಿದ್ದೀರಾ ಅಥವಾ? ಹೌದು, ಫ್ಯಾಕ್ಟ್ರಿಗೆ ಹೋಗಿ ವರ್ಕ್ ಮಾಡಿದೀನಿ 2 years. ಫ್ಯಾಕ್ಟ್ರಿಗೆ ಹೋಗಿ 2 ವರ್ಷ ವರ್ಕ್ ಮಾಡಿ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದು. ಸೂಪರ್ ಮ್ಯಾಮ್. ಹೇಗ್ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಸ್ಟಾಲ್ಸ್ ಎಲ್ಲ ಮಾಡ್ತೀರಾ ಅಥವಾ ನಿಮ್ಮ ಅಂಗಡಿನೂ ಇದೆಯಾ? ಇಲ್ಲ, ಅಂಗಡಿ ಏನಿಲ್ಲ, ನಾನು ಮನೇಲೆ ಮಾಡ್ತಾ ಇದೀನಿ ಓನಾಗೆ. ಓಕೆ. online ಹೇಗೆ ಮಾರ್ಕೆಟ್? business. ಆನ್ಲೈನ್. business. ಸೂಪರ್, ಚೆನ್ನಾಗಿ ನಡೀತಾ ಇದೆಯಾ? ಓಕೆ. ಈಗ ಈ ಸದ್ಯಕ್ಕೆ ನಿಮ್ಮ ಹತ್ರ ಇರುವಂತ ಡಿಸೈನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲಾನು ಬೆಸ್ಟ್ ಅನ್ಸುತ್ತೆ ನಮ್ಗೆ. ನಿಮ್ಮ ಫೇವ್ರೆಟ್ ಅಂದ್ರೆ ಇವಾಗ ಈ ತರ ಜ್ಯುವೆಲರಿ ಎಲ್ಲ ನಿಮ್ಗೆ ನಮ್ಮ ಹತ್ರ ಚೆನ್ನಾಗಿ ಹೋಗುತ್ತೆ. ಮತ್ತೆ ಕೃಷ್ಣ, ಈ ಇದು ಪೆಂಡೆಂಟ್ಸ್ ಎಲ್ಲ ಬರುತ್ತೆ ನೋಡಿ, ಆ ತರ ಜಾಸ್ತಿ ಹೋಗುತ್ತೆ. ಓಕೆ. ಸೊ ನಿಮ್ಮ ಹತ್ರ ಜ್ಯುವೆಲರೀಸ್ ತಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ನಮ್ ನಂಬರ್ ಕೊಡ್ತೀವಿ, ಕಾರ್ಡ್ಸ್ ಇದೆ, ಅದನ್ನು ಕೊಟ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಸ್ನೆಸ್ ನೇಮ್ ಇದೆಯಾ? ಹೌದು, ಚಿತ್ರ ಆಭರಣಂ ಅಂತ ಇದೆ. ಚಿತ್ರ ಆಭರಣಂ. ವಾವ್, ಏನ್ ಸೊಗಸಾದ ಹೆಸರು. ಯಾರಿಟ್ಟಿದೆ ಈ ಹೆಸರು? ನಾನೇ ಇಟ್ಟಿರೋದು. ಸೂಪರ್ ಮ್ಯಾಮ್. ನಿಮ್ಮ ಬಿಸ್ನೆಸ್ ಗೆ ಆಲ್ ದ ಬೆಸ್ಟ್. 2 ದಿನ ಆಗಿದೆ, ಹೇಗಿದೆ ಸೇಲಿಂಗ್? ಓಕೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು 2 ದಿನ ಇದೆ. ಹೌದು, ಖಂಡಿತ ಮ್ಯಾಮ್. ಒಳ್ಳೆ ಸೇಲಿಂಗ್ ಆಗ್ಲಿ, ಇನ್ನಷ್ಟು ಬೆಳೆದು ನಿಮ್ಮ ಈ ಒಂದು ಬ್ರ್ಯಾಂಡ್ ಅನ್ನ ಎಲ್ಲರಿಗೂ ಗೊತ್ತಾಗೋ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್. ಸೊ ನೆಕ್ಸ್ಟ್ ಸ್ಟಾಲ್ ಯಾವುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸೀರೆಗಳಿದೆ, ಹೇರ್ ಬ್ಯಾಂಡ್ ಇದೆ, ಪುಟ್ಟ ಪುಟ್ಟ ಕ್ಲಿಪ್ಸ್ ಇದೆ. ಸ್ಕೂಲಲ್ಲಿ ಇದ್ದಾಗೆಲ್ಲ ಇದು ಫೇವ್ರೆಟ್ ಬಹುಶಃ ನನಗೆ. ಓಕೆ. ಅಮ್ಮ, ನಿಮ್ಮ ಹೆಸರು? ಮಂಗಳ ಅಂತ. ಏನ್ ಮಾಡ್ತಿದ್ರಿ ನೀವು ಮುಂಚೆ? ನಾನು ಮುಂಚೆ ರೆಡಿಮೇಡ್ ಬ್ಲೌಸಸ್ ಸೇಲ್ ಮಾಡ್ತಿದ್ದೆ, ಓಕೆ. ಈಗ ಚೇಂಜ್ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಹೋಗೋಣ, ಈಗೆಲ್ಲ ಮಾಡ್ಲಿಂಗ್ ಅಲ್ವಾ ಇವಾಗೆಲ್ಲ. ರೆಡಿಮೇಡ್ ಬ್ಲೌಸ್ ಇಂದ ಮಾಡ್ಲಿಂಗ್. ಓಕೆ. ಏನೇನು ಇಟ್ಕೊಂಡಿದ್ರಿ ಸ್ಟಾಲ್ ಅಲ್ಲಿ? ಕ್ಲಿಪ್ಸ್ ಇಟ್ಟಿದ್ದೀನಿ, ಇಯರ್ ಬ್ಯಾಂಡ್. ಹೇಗ್ ನಡೀತಾ ಇದೆ ಸೇಲಿಂಗ್? ಪರವಾಗಿಲ್ಲ.
ಚೆನ್ನಾಗಿ ನಡೀತಾ ಇದೆ. ನೀವು ಕೇವಲ ಇಲ್ಲಿ ಸ್ಟಾಲ್ಸ್ ಅಲ್ಲಿ ಅಂಗಡಿ ಇದ್ ಮಾಡ್ತೀರಾ ಅಥವಾ ಬೇರೆ ಇವೆಂಟ್ಸ್ ನಡೀತಾರೆ. ಈವೆಂಟ್ಸ್ ಅಲ್ಲೇ ಒಳ್ಳೆ ದುಡ್ಡು ಮಾಡ್ಬೋದು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಮಿಲೆಟ್ಸ್ ಇದೆ, ನಾವೆಲ್ಲ ಕೇಳಿಪಟ್ಟಿದ್ದೀವಿ ಎಷ್ಟು ಹೆಲ್ದಿ ಅಂತ. ಇದು ಹೇಗ್ ಮಾಡ್ತಾ ಇದಾರೆ ಏನು ಅಂತ ನೋಡೋಣ. ಅದು ಮಣ್ಣಿನ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದಾರೆ. ಲೆಟ್ಸ್ ಚೆಕ್. ಸೊ ಏನಿದೆ ಆಕ್ಚುಲಿ? ಇದು ಮಣ್ಣಿನ ಬಾಂಡಿಲೆ ಉರಿಯೋದು ಮೇಡಮ್. ಇದು ಉರಿಯೋದೇ ಇಲ್ಲಿ? ಉರಿಯೋದು ಮನೇಲೆ ಉರಿತೀವಿ. ಬೆನಿಫಿಟ್ ಏನು? ಬೆನಿಫಿಟ್ ಏನು ಅಂದ್ರೆ ನಮ್ಮ ಮನೆಗೂ ಆಗತ್ತೆ, ಹೊರಗಡೆ ನಾವು ಸೇಲ್ಸ್ಗೂ ಆಗತ್ತೆ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದು? ಇವಾಗ 2 ವರ್ಷದಿಂದ ಮಾಡ್ತಾ ಇದೀವಿ. 2 ವರ್ಷದಿಂದ ಮಾಡ್ತಾ ಇದ್ರಿ. ಓಕೆ, ಯಾವ ರೀತಿ ಇದೆ ಸೇಲಿಂಗ್ ಇದ್ರದ್ದು? ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಇದು ಆಕ್ಚುಲಿ ಇತ್ತೀಚೆಗೆ ಬ್ರಾಂಡ್ಸ್ ಬಂದಿದೆ ಗೊತ್ತಾ, ಮಿಕ್ಸ್ ಅಂತ. ಹೌದು. ಸೊ ಯಾವ ರೀತಿ ಕಾಂಪಿಟೇಷನ್ ಅನ್ಸುತ್ತೆ ನಿಮ್ಗೆ? ಕಾಂಪಿಟೇಷನ್ ಅವ್ರಿಗೆ ನಾವು ಕೊಡಕ್ ಆಗಲ್ಲ, ಬಟ್ ನಮ್ಮ ಲೈಫ್ ನಡೀತಾ ಇದೆ. ಓಕೆ, ನೀವು ಬೇರೆಯವ್ರಿಗೆ ಕೊಡ್ತೀರಾ ಆನ್ಲೈನ್ ಆರ್ಡರ್ಸ್ ಮುಖಾಂತರ ಅಥವಾ ಬರೀ ಸೇಲ್ಸ್ ಈ ತರ? ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ರಿಲೇಟಿವ್ಸ್ ಜಾಸ್ತಿ ಸೇಲ್ಸ್ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ಅವ್ರ ಕಡೆ ಹಂಗೆ ಸ್ಪ್ರೆಡ್ ಮಾಡ್ತಾ ಇದೀವಿ ನಾನು. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗ್ ನಡೀತಾ ಇದೆ? ಯಾಕಂದ್ರೆ ಒಂದಷ್ಟು ಸೌಟ್ಸ್ ಖಾಲಿ ಆಗಿದೆ, ಸೊ ಸೇಲ್ ಆಗಿದೆ ಅಂತ ಅರ್ಥ. ಸೇಲ್ ಆಗಿದೆ, ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ತಗೊಂತಾ ಇದಾರೆ. ಓಕೆ, ಆಮೇಲೆ ಒಂದು ಹೈಜಿನಿಕ್ ಆಗಿ ನಾವು ಮಾಡ್ತಾ ಇದೀವಿ. ಓಕೆ, ಅದರಿಂದ ಜನ ಮತ್ತೆ ರೆಫರ್ ಮಾಡಿ ಬರ್ತಾ ಇದಾರೆ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಾಗ್ಲಿ, ನಿಮ್ಮನ್ನ ಹುಡ್ಕೊಂಡು ಇನ್ನಷ್ಟು ಜನ ಬಂದು ಇದನ್ನ ತಿಂದು ಇನ್ನೂ ಹೆಲ್ದಿ ಆಗಿರ್ಲಿ. ಸೊ ನಮ್ಮ ನೆಕ್ಸ್ಟ್ ಸ್ಟಾಲ್ ಸೀರೆಗಳಿದೆ. ಅಫ್ಕೋರ್ಸ್ ನನಗೆ ಸೀರೆಗಳನ್ನ ತುಂಬಾ ಇಷ್ಟ, ಬಟ್ ಮನೇಲಿ ಬೇಜಾನಿದೆ. ಬಟ್ ಇವ್ರು ಎಲ್ಲಿಂದ ಬಂದಿದ್ದಾರೆ, ಏನೆಲ್ಲ ಇರೋದ್ರದ್ದು ಅಂತ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ನಾರಾಯಣ್ ಬೆಟಗೇರಿ ಅಂತ ಹೇಳಿ ಮೇಡಮ್. ಎಲ್ಲಿಂದ ಬಂದಿರೋದು? ಗದಗ್ ಡಿಸ್ಟ್ರಿಕ್ಟ್ ಸಿಗ್ಲಿಯಿಂದ ಬಂದಿದ್ದೀನಿ. ಗದಗಿಂದ. ಹೇಗೆ ಸರ್ ಇಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ಬಂದಿದ್ದೀವಿ ನಾವು. ಓಕೆ, ಕನ್ಯಾಕುಮಾರಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ ನಮ್ಮ ಮನೆಯವರು ಒಂದು 10 ಜನ ಕೂಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಅಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟಿದ್ದಾರೆ. ಓಕೆ, ಅವರು ಕೆಲಸ ಕೊಟ್ಟಿದ್ದಾರೆ. ಸೊ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಓಕೆ, ಪವರ್ ಲೂಮ್ ಇದೆ, ಹ್ಯಾಂಡ್ ಲೂಮ್ ಇದೆ. ಓಕೆ, ನೀವು ಏನ್ ರೇಟ್ಸ್ ಅಲ್ಲಿ ಕೊಡ್ತಿದ್ರಿ ಇಲ್ಲಿ? ನಾವು ಮ್ಯಾನುಫ್ಯಾಕ್ಚರಿಂಗ್ ರೇಟ್ಗೆ ಸ್ವಲ್ಪ ಇಲ್ಲಿ ಕೊಡ್ತೀವಿ. ಸೂಪರ್ ಸರ್. ಸೊ ಏನೆಲ್ಲ ಆಪ್ಷನ್ಸ್ ನಿಮ್ಮ ಹತ್ರ, ಯಾವೆಲ್ಲ ಸೀರೆಗಳಿದೆ? ನಮ್ಮಲ್ಲಿ ಸಿಗ್ಲಿ ಮಸ್ರೈಸ್ ಕಾಟನ್ ಸೀರೆ ಇದೆ, ಇಲ್ಕಲ್ ಸೀರೆ ಇದೆ, ಇಲ್ಕಲ್ ಕಣ ಸೀರೆ ಇದೆ, ಆಮೇಲೆ ಸಿಲ್ಕ್ ಕಾಟನ್ ಸೀರೆ ಇದೆ, ಕಸೂತಿ ಸೀರೆ ಇದೆ. ಇಷ್ಟೆಲ್ಲ ನಮ್ಮ ವೆರೈಟಿ. ಸೂಪರ್ ಸರ್. ನೀವು ಈಗ ಕೇವಲ ಸ್ಟಾಲ್ಸ್ ಅಲ್ಲಿ ಮಾರಾಟ ಮಾಡ್ತೀರಾ ಅಥವಾ ಆನ್ಲೈನ್ ಆರ್ಡರ್ಸ್ ತಗೊಳ್ತೀರಾ? ಯಾವ ರೀತಿ? ಆನ್ಲೈನ್ ಅಲ್ಲಿ ಏನು ಆರ್ಡರ್ ತಗೊಂಡಿಲ್ಲ ಮೇಡಮ್, ಸ್ಟಾಲ್ಸ್ ಅಲ್ಲಿ ಮಾರಾಟ ಮಾಡ್ತೀವಿ, ಮನೆಯಲ್ಲಿ ಮಾರಾಟ ಮಾಡ್ತೀವಿ, ಮತ್ತೆ ಇವು ಸರಸ್ ಅಂಗಡಿಗೂ ಕೊಡ್ತೀವಿ. ಓಕೆ, ಸೊ ನಿಮ್ಮ ಪ್ರಾಡಕ್ಟ್ ಅಂಗಡಿಗೂ ಕೂಡ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಸರ್ ಅದು? ಇಲ್ಲಿ ಬೆಂಗಳೂರು ಜಾಸ್ತಿ, ಬೆಂಗಳೂರಲ್ಲಿ ಜಾಸ್ತಿ ಹೋಗುತ್ತೆ. ಸೊ ನೀವು ಯಾರಾದ್ರೂ ಬಲ್ಕ್ ಆರ್ಡರ್ಸ್ ಇದ್ರೆ ನಿಮಗೆ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನೆಕ್ಸ್ಟ್ ಸ್ಟಾಲ್ ಬಂದಿದ್ದೀನಿ. ಇಲ್ಲಿ ಅಂಟ್ನುಂಡೆ ಅಂತಿದೆ. ಆಕ್ಚುಲಿ ಇದೇನು ಅಂತ ನನಗೆ ಗೊತ್ತಿಲ್ಲ, ಸೊ ಮೇಡಮ್ನ ಕೇಳ್ತೀನಿ. ಮ್ಯಾಮ್, ಏನು ಇದು ಅಂಟ್ನುಂಡೆ ಅಂದ್ರೆ? ಅಂಟ್ನುಂಡೆ ಇದ್ರೆ ಇದು ಒಂದು ಆಂಥೆಂಟಿಕ್ ಫುಡ್. ಓಕೆ, ಇದು ಹಿಂದಿನ ಕಾಲದಲ್ಲಿ ಜನರು ಬಾಣಂತಿಯವರಿಗೆಲ್ಲ ಕೊಡ್ತಾ ಇದ್ರು. ಬಟ್ ಈಗಿನ ಸಿಚುವೇಶನ್ಗೆ, ಇವಾಗಿನ ವಾತಾವರಣಕ್ಕೆ, ಇವಾಗ ಎಲ್ರು ಅವಶ್ಯವಾಗಿ ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕಾದಂತ ಒಂದು ಐಟಮ್ ಇದು. ಪ್ರಾಡಕ್ಟ್. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ನೀವು ಇದನ್ನ? ನಾವ್ ಇದನ್ನ ಮನೇಲೆ ಮಾಡೋದು. ಇದನ್ನ ಮನೇಲೆ ಎಲ್ಲ ನಾವೇ ಸ್ವತಃ ತಯಾರು ಮಾಡೋದು. ಯಾವ್ದೇ ಫ್ಯಾಕ್ಟ್ರಿ ಆಗ್ಲಿ ಮಷೀನ್ ಆಗ್ಲಿ ಏನು ಬಳಸಲ್ಲ, ಸ್ವಂತ ನಾನೇ ಕೈಯಿಂದ ಮಾಡ್ತೀನಿ. ಅಂದ್ರೆ ಐಟಮ್ಗಳೆಲ್ಲ ಬಂದು ಊರಿಂದ ತರೋದು. ಇಲ್ಲಿ ಯಾವ್ದು ಇದು ಎಲ್ಲ ರಾಸಾಯನಿಕ ಮುಕ್ತವಾಗಿರೋದು, ಯಾವ್ದು ಕೆಮಿಕಲ್ ಇಲ್ಲ, ಆಮೇಲೆ ಪ್ರಿಸರ್ವೇಟಿವ್ ಎಂತದು ಇಲ್ಲ. ನಾವೇ ಮನೇಲಿ ನಾವು ಹೇಗೆ ಶುದ್ಧವಾಗಿ ಆಹಾರವಾಗಿ ಹೇಗೆ ತಯಾರಿಸ್ಕೊಂಡು ತಿಂತೀವೋ ಅದೇ ತರ ಜನರಿಗೂ ಕೊಡ್ಬೇಕು ಅನ್ನೋ ಆಸೆಯಿಂದ. ಇದು ನಮ್ಮ ಮನೆಗೆ ಅಷ್ಟೇ ಗೊತ್ತಿರೋದು, ಬಟ್ ಎಲ್ಲ ಜನರಿಗೂ ಗೊತ್ತಾಗ್ಲಿ, ಅವ್ರದ್ದು ಹೆಲ್ತ್ ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಇವಾಗ ನಾನು ಇದನ್ನ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಜನ ಈಗ ನಮ್ಮನ್ನ ನೋಡ್ತಾ ಇರೋರು ತಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಗೋಬೇಕಂದ್ರೆ ಈಗ ನಂದು ಒಂದು ವೆಬ್ಸೈಟ್ ಇದೆ, ಮತ್ತೆ ಫೋನ್ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಬ್ಸೈಟ್ ಏನು? ಶ್ರೀ ಲೋಗೋ ಬೆರ್ಗಿ ಅಂತ. ಓಕೆ, ಈಗ ಈ ಒಂದು ಕಲೆನ ನೀವು ಹೇಗ್ ಕಲ್ತ್ರಿ? ಅಂದ್ರೆ ಅಪ್ಪ ಅಮ್ಮನಿಂದ ಬಂದಿದ್ದ ಅಥವಾ ಕಲ್ತ್ಬಿಟ್ಟು ಜನರಿಗೋಸ್ಕರ ಮಾಡ್ಬೇಕು ಅಂತ ಕರೋನಾದಲ್ಲಿ ಶುರು ಆಗಿದ್ದ? ಯಾವ ರೀತಿ ಬಂದಿದ್ದ? ಆಕ್ಚುಲಿ ಕರೆಕ್ಟ್, ಕರೋನಾದಲ್ಲೇ ಶುರು ಮಾಡಿದ್ದು. ಯಾಕಂದ್ರೆ ಮನೇಲಿ ನಾವು ಆಕ್ಚುಲಿ ಇದು ಯಾಕಂದ್ರೆ ನಮ್ಗೆ ಡೆಲಿವರಿ ಟೈಮಲ್ಲಿ ಮಸ್ಟ್ ಅಂಡ್ ಶುಡ್ ಕೊಡ್ತಾರೆ. 3 months ತಗೊಳ್ತೀವಿ ಇದನ್ನ. ಅದನ್ನ ಆಮೇಲೆ ಕರೋನಾದಲ್ಲಿ ಇದು ಎಲ್ಲರಿಗೂ ತಗೋಬೇಕು, ಇಮ್ಯುನಿಟಿ ಬೂಸ್ಟರ್ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಇದು ಫುಲ್ ಇಮ್ಯುನಿಟಿ ಬೂಸ್ಟರ್ ಆಗಿದೆ. ನೀವು ಈಗ ನಮ್ಮನ್ನ ನೋಡ್ತಾ ಇರೋ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಇದು ಇವಾಗಿನ ಇದಕ್ಕೆ ಎಲ್ಲ ಅಂದ್ರೇನು ಫುಡ್ ಐಟಮ್ ಅಂದ್ರೆ ಪ್ಯಾಕ್ಡ್ ಐಟಮ್ ತಿಂತಾರೆ, ಬೇಗ ಫಾಸ್ಟ್ ಫುಡ್ ತಿಂತಾರೆ. ಬಟ್ ಇದು ಫಾಸ್ಟ್ ಫುಡ್ ತರಾನೇ ವರ್ಕ್ ಮಾಡುತ್ತೆ. ಬಟ್ ಹೇಗೆ ಅಂದ್ರೆ ನೀವು ಬೆಳಗ್ಗೆ ಇದನ್ನ 1 ಉಂಡೆ ತಿಂದು 1 ಲೋಟ ಹಾಲು ಕುಡಿದ್ರೆ
ಮಧ್ಯಾಹ್ನದವರೆಗೂ ಮಿಸ್ಕಲ್ಲ. ಓಕೆ ಫಿಟ್ ಅಂಡ್ ಫೈನ್. ಆಮೇಲೆ ಹೆಲ್ತ್ಗೂ ಒಳ್ಳೇದು ಇದು. ಓಕೆ ಊಟ ಬೇಕಾದ್ರೆ ಮಧ್ಯಾಹ್ನಕ್ಕೆ ತಗೋಬಹುದು, ಬೇಕು ಅಂದ್ರೆ ಸಾಯಂಕಾಲಕ್ಕೆ ಇನ್ನೊಂದು ಉಂಡೆನೂ ತಗೋಬಹುದು. ಊಟದ ತರನೇ ವರ್ಕ್ ಮಾಡುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಹಳ ಒಳ್ಳೆ ಒಂದು ಬಿಸ್ನೆಸ್ ನ ಶುರು ಮಾಡಿದೀರಾ. ನಿಮ್ಮ ಬಿಸ್ನೆಸ್ ಬಹಳ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಫ್ರೆಂಡ್ಸ್, ಪರ್ಸನಲಿ ನಾನೊಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ. ಕರೋನಾದಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡ್ರು. ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದು ಕ್ಲೋಸ್ ಒನ್ಸ್ ನ ಕಳ್ಕೊಂಡಿರೋ ನೋವಿರುತ್ತೆ. ಬಟ್ ಒಂದು ವಿಷಯನ ನಾವು ಅಬ್ಸರ್ವ್ ಮಾಡಬೇಕು, ಇಮ್ಯುನಿಟಿ ಇಲ್ಲದೆ ಇರೋರು ಹೋದ್ರು ಅಂತ ಹೇಳ್ತಾರೆ. ಸೊ ಇಮ್ಯುನಿಟಿ ಏನು, ಆಕ್ಚುಲಿ ನಾವು ಒಳ್ಳೆಯ ಊಟ ತಿನ್ಬೇಕು. ನಮ್ಗೆ ಇಲ್ಲಿ ಯಾವುದು ಶುದ್ಧವಾದ ಊಟ ಸಿಗ್ತಾ ಇಲ್ಲ. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ಇದು ಖಂಡಿತವಾಗ್ಲು. ಸೊ ನೀವು ತಿನ್ನುವಂತ ಆಹಾರ ಹೆಲ್ದಿಯಾಗಿ ತಿಂದ್ರೆ ಅಥವಾ ಈ ರೀತಿಯಾದ ಇಮ್ಯುನಿಟಿ ಬೂಸ್ಟರ್ಸ್ ನ ತಿಂದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ಸರಿ ಇರುತ್ತೆ. ಜೊತೆಲಿ ಈಗ ಇನ್ನೊಂದು ಅಲೆ ಬರ್ತಾ ಇದೆ, ಹೊಸ ವೇರಿಯಂಟ್ ಅಂತ ಎಲ್ಲರೂ ಹೆದರ್ಸ್ತಾ ಇದ್ದಾರೆ. ಹೆದರಿಕೆ ಎಲ್ಲ ಸೆಕೆಂಡ್ರಿ, ಬಂದ್ಮೇಲೆ ನೋಡ್ಕೋಣ. ಬಟ್ ಆರೋಗ್ಯವನ್ನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಈಗ ಏನು ಮೇಡಮ್ ಈ ಬಿಸ್ನೆಸ್ ಮಾಡ್ತಾ ಇದಾರೆ, ಇವ್ರ ಹತ್ರ ನೀವು ಖಂಡಿತವಾಗ್ಲಿ ತಗೊಳ್ಬಹುದು. ಅಥವಾ ನಿಮಗೆ ಮಾಡಕ್ ಬರುತ್ತೆ ಅಂದ್ರೆ ನೀವು ಮನೇಲಿ ಕೂಡ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ರೆಡಿ ಸಿಗ್ತಾ ಇದೆ ಮೇಡಮ್ ಹತ್ರ, ನೀವು ಖಂಡಿತವಾಗ್ಲೂ ತಗೊಳ್ಬಹುದು. ನೆಕ್ಸ್ಟ್ ಸ್ಟಾಲ್ ಯಾವುದು ಅಂತಂದ್ರೆ ಆಕ್ಸೆಸರೀಸ್. ನನ್ನ ಕಾಲೇಜ್ ಟೈಮ್ ಫೇವ್ರೇಟ್. ಯಾಕಂದ್ರೆ ಅವಾಗ ಒಂದು ಟ್ರೆಂಡ್ ಇತ್ತು, ಚೂಡಿದಾರು, ಮ್ಯಾಚಿಂಗ್ ಚಪ್ಪಲ್, ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಅಥವಾ ಏನೇ ಆಗಿದ್ರು ಹಾಕೊಳ್ತಾ ಇದ್ವಿ. ಇತ್ತೀಚೆಗೆ ನೀವು ನನ್ನ ನೋಡ್ತಾ ಇದ್ದೀರಾ, ಜಸ್ಟ್ ಅಪಿಯರೆನ್ಸ್ ಇರುತ್ತೆ, ಓಲೆಗಿಲೆ ಏನಿಲ್ಲ. ಬಟ್ ಕಾಲೇಜ್ ಸ್ಟೂಡೆಂಟ್ಸ್, ಫ್ಯಾಷನ್ ಮಾಡೋರ್ಗೆ ಖಂಡಿತವಾಗ್ಲೂ ಇದು ಬಹಳ ಒಳ್ಳೆ ಆಪ್ಷನ್. ಸೊ ಇವರು ಹೇಗೆ ಈ ಜರ್ನಿ ಶುರುವಾಯಿತು, ಏನೆಲ್ಲ ಮಾಡಿದ್ರು, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ರಂಜಿತಾ ಅಂತ. ಮ್ಯಾಮ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 7 years ಇಂದ ಮಾಡ್ತಾ ಇದ್ದೀನಿ. 7 years ಇಂದ. ಹೇಗೆ ಶುರುವಾಯಿತು ಈ ಜರ್ನಿ? ಸೇಮ್ ನೀವ್ ಹೇಳ್ದಂಗೆ ನಿಮ್ ಕಾಲೇಜ್ ಡೇಸ್ ತರ ನನ್ಗೂ ಸ್ಕೂಲ್ ಡೇಸ್ ಇಂದಾನೆ ಇಯರಿಂಗ್ ಹುಚ್ಚು. ನಮ್ಮಮ್ಮ ಸಿಕ್ಕಾಪಟ್ಟೆ ಬೈಯೋರು, ನೀನ್ ತಗೊಳ್ಳೋ ಇನ್ವೆಸ್ಟ್ಮೆಂಟ್ ಇಯರಿಂಗ್ ಎಲ್ಲಾನು ಒಂದ್ ಚಿನ್ನದ ಓಲೆ ತಗೋಬಹುದಂತ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್. ಅಂದ್ರೆ ನಾನೇ ಮಾಡಕ್ ಶುರು ಮಾಡಿದ್ರೆ ಕಾಸ್ಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಇಂದ ಹೇಗ್ ಮಾಡ್ಬೋದು ಅಂತ ಐ ಸ್ಟಾರ್ಟೆಡ್ ರಿಸರ್ಚ್ ಮಾಡಿ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ ಬಂದು ಮಾಡ್ತಾ ಇದ್ದೆ ಆಸ್ ಎ ಹಾಬಿ ನನ್ಗೋಸ್ಕರ. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್. ನನ್ ಕಸಿನ್ಸ್, ನನ್ ಫ್ರೆಂಡ್ಸ್ ಎಲ್ಲ ನೋಡಿ ಚೆನ್ನಾಗ್ ಮಾಡ್ತೀಯಾ ಅಂತ ದೇ ಎನ್ಕರೇಜ್ ಮೀ. ಸೊ ಐ ಸ್ಟಾರ್ಟೆಡ್ ಸೆಲ್ಲಿಂಗ್. ಓಕೆ, ಈಗ ಇದನ್ನ ನೀವೆಲ್ಲಾದ್ರೂ ಕೋರ್ಸ್ ಮಾಡಿದ್ರೆ ಹೇಗ್ ಕಲ್ತ್ರಿ? ಬಿಕಾಸ್ ಇಷ್ಟು ಪರ್ಫೆಕ್ಟ್ ಆಗಿದೆ ಪ್ರತಿಯೊಂದು. ಆ ಕಾಂಟ್ರಾಸ್ಟ್ ಕಲರ್ಸ್ ಆಗಿರ್ಬೋದು, ಆ ಫಿನಿಶಿಂಗ್ ಬಹಳ ಅದ್ಭುತವಾಗಿದೆ. ಹೇಗೆ ಕಲ್ತಿದ್ದು? ಎಲ್ಲ ಟ್ರಯಲ್ ಅಂಡ್ ಎರರ್. ಓಕೆ, ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕನ್ಸಿಸ್ಟೆಂಟ್. ಡೈಲಿ ಐ ಯೂಸ್ ಟು ಮೇಕ್ 1 to 3 hours. ನನ್ನ ಮಗ ಮಲ್ಕೊಂಡಾಗ. ಓಕೆ, ಸೊ ವೆನೆವರ್ ಐ ಫೈಂಡ್ ಟೈಮ್ ಐ ಯೂಸ್ ಟು ಟ್ರೈ. ಇಷ್ಟು ಪರ್ಫೆಕ್ಷನ್ ಬರಕ್ಕೆ ಐ ಹ್ಯಾವ್ ಇಷ್ಟು ಸತಿ ಹಾಕಿ ಮಾಡಿ ಬಿಚ್ಚಿ. ಓಕೆ, ಸೊ ಅದೆಲ್ಲ ಆಗಿದೆ. ನಿಮ್ಮಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ? So I have oxidized earrings, beaded jewelry. So even imitation jewelry ಕೂಡ ಸಿಗುತ್ತೆ. Based on your customer requirement ನಾನು ಅದನ್ನ ತರಿಸ್ಕೊಡ್ತೀನಿ. ವಾವ್, ಸೂಪರ್. ಓಕೆ, ಈಗ ನಿಮ್ಮ ಹತ್ರ ನಾವು ಏನಾದ್ರೂ ಕಸ್ಟಮೈಸ್ ಮಾಡಿಸ್ಬೇಕು ಅಥವಾ ಇರುವಂತ ಪ್ರಾಡಕ್ಟ್ಸ್ ನ ತಗೊಳ್ಬೇಕು ಅಂದ್ರೆ ಏನು ಆಪ್ಷನ್ಸ್ ಇದೆ? ಆನ್ಲೈನ್ ಸ್ಟೋರ್ಸ್ ಇದೆಯಾ? ಯಾವ ರೀತಿ ಇದೆ? Yes, I have Instagram handle, Facebook page and even WhatsApp group ಕೂಡ ಇದೆ. Okay. You can contact me by any way and even saree photo ಕಳಿಸಿ ಅಥವಾ ಸಲ್ವಾರ್ ಕಮೀಸ್ ಫೋಟೋ ಕಳಿಸಿದ್ರೆ I can customize and give you. ಓ ವಾವ್, ಓಕೆ. ಸೊ ನಮ್ಗೆ ಏನಾದ್ರೂ ಒಂದು ಹೊಸ ತರ ಬೇಕು ಅಂದ್ರೆ ನೀವು ಅದನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತೀರಿ? Definitely, anytime we can contact you, no problem with that. Yes, it's superb. ಹಾಗಾದ್ರೆ ನೀವು ಇಲ್ಲಿ ಎಷ್ಟು ದಿನದಿಂದ ಸ್ಟಾಲ್ ಹಾಕಿದ್ದೀರಾ? ಇವತ್ತೇನಾ, ನಿನ್ನೆನಾ, ಎಷ್ಟು ದಿನದಿಂದ? ನಿನ್ನೆಯಿಂದ ಇದೆ. ಓಕೆ, ಸೊ ಎಷ್ಟು ಸೇಲಿಂಗ್ ಆಗಿದೆ? ನಾಟ್ ಬ್ಯಾಡ್. ಸ್ವಲ್ಪ ಕಸ್ಟಮೈಸೇಷನ್ ತುಂಬಾ ಜನ ಏನ್ ಮಾಡಿದ್ರು, ಇಲ್ಲಿದೆಲ್ಲ ಸ್ವಲ್ಪ ಈ ತರ ಮಾಡ್ಕೊಡ್ತೀರಾ, ಈ ಕಲರ್ ಮಾಡ್ಕೊಡ್ತೀರಾ ಆ ತರ ಕೇಳ್ತಾರೆ. ಇಯರಿಂಗ್ ಸ್ವಲ್ಪ ಹೋಗಿದೆ. ಈವನ್ ದೀಸ್ ಆರ್ ಹ್ಯಾಂಡ್ ಪೇಂಟೆಡ್ ಓನ್ಲಿ. ಕೋಸ್ಟರ್ಸ್, ಸ್ವಿಚ್ ಮ್ಯಾಗ್ನೆಟ್ಸ್, ಕೀಚೇನ್ಸ್ ಎಲ್ಲ ಇದೆ. ಆಲ್ ಆರ್ ವಾಟರ್ ಪ್ರೂಫ್. ನಾವು ವಾರ್ನಿಶ್ ಹಾಕಿ ಮಾಡಿದೀವಿ. ಸೊ ಕಲರ್ ಪೇಂಟ್ ಯಾವುದು ಹೋಗೋದಿಲ್ಲ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಹಾಬಿ. ಸೊ ಎಲ್ಲವೂ ಟ್ರಯಲ್ ಅಂಡ್ ಎರರ್, ಎಲ್ಲೂ ಕಲ್ತಿಲ್ಲ. ರಿಯಲಿ? ಆಸ್ ಎನ್ ಕಿಡ್ ನಾನು ಪೇಂಟಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ದಟ್ಸ್ ಆಲ್ಸೋ ಐ ಹ್ಯಾವ್ ಸ್ಟಾರ್ಟೆಡ್. ಓಕೆ, ಸೊ ಮನೇಲಿ ಯಾವ ರೀತಿ ಇದೆ ಸಪೋರ್ಟ್? My husband support full. Even my son want to learn. When I started making, he also comes in. Amma, ee color ಚೆನ್ನಾಗಿರುತ್ತೆ, you do this. He also joins with me. Okay. So ಇವರ ಮಗ ಇಲ್ಲೇ ಇದ್ದಾರೆ. ಬಾಕಂದ ಬಾರೋ. ನಿನ್ನ ಹೆಸರು? My name is Ayush. What? Ayush. ಅಮ್ಮ ಇದನ್ನೆಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತೀಯಾ, ತರಲೆ ಮಾಡಿದ್ನ ಹಾಳು ಮಾಡ್ತೀಯಾ? ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀಯಾ? ಸೊ ನೋಡಿ, ಮನೇಲಿ ಯಾರಾದ್ರೂ ಮಕ್ಳಿದ್ರೆ ಅವ್ರಿಗೆ ಸ್ವಲ್ಪ ಹೇಳ್ಕೊಡಿ, ನನ್ಗೆ ಹೆಲ್ಪ್ ಮಾಡಿದನ್ನ ಹಾಳು ಮಾಡಬಾರ್ದು ಅಂತ. ಕೆಲವು ಮನೇಲಿ ಕ್ಯಾಂಡಲ್ಸ್ ಮಾಡಿರ್ತಾರೆ, ಆ ಕ್ಯಾಂಡಲ್ಸ್ ನ ಹಂಗೆ ಸ್ಮಜ್ ಮಾಡ್ಬಿಡ್ತಾ ಇರ್ತಾರೆ. ಸೊ ನಾನಾ ರೀತಿಯಾದ ಪ್ರಾಬ್ಲಮ್ಸ್ ಇರುತ್ತೆ. ಖಂಡಿತವಾಗ್ಲೂ ಮಕ್ಕಳು ಕೂಡ ಸಪೋರ್ಟಿವ್ ಆಗಿರ್ಬೇಕು ಬಿಸ್ನೆಸ್ಗೆ. ಸೊ ಏನ್ ಓದ್ತಾ ಇದೆಯಾ ಕಂದ? 4th standard. 4th standard. ಏನಾಗ್ಬೇಕು ಅಂತಿದ್ಯಾ ಮುಂದೆ? ಸೈಂಟಿಸ್ಟ್. ಓಕೆ, ಅಮ್ಮ ಇಸ್ ಮೇಕಿಂಗ್ ಆಲ್ ದಿಸ್ ಅಂಡ್ ನೀನ್ ಸೈಂಟಿಸ್ಟ್ ಆಗ್ಬೇಕು ಅಂತಿದ್ಯಾ? ಸೂಪರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಮ್ಮನ್ನ ನೋಡ್ತಾ ಇರೋ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? Thank you for covering me. If any of you want to have any customized jewelry or particular, primarily I make statement necklace and jewelry. So you can contact me via Instagram.
and I can make you a statement like unique agi ಕಾಣಿಸೋ ಅಂತ jewelry I can definitely make for everyone. ಥ್ಯಾಂಕ್ ಯು ಸೋ ಮಚ್. ಸೊ ಚಿನ್ನ ಬೆಳ್ಳಿ ಅಫ್ಕೋರ್ಸ್ ಒಂದು ಫ್ಯಾಷನ್ ಆಗಿತ್ತು, ಆದ್ರೆ ಇತ್ತೀಚೆಗೆ ಈ ರೀತಿಯಾದಂತಹ ಆರ್ನಮೆಂಟ್ಸ್ ಫ್ಯಾಷನ್ ಆಗಿದೆ. ಪ್ರತಿಯೊಬ್ರು ಕೂಡ ಒಂದ್ ಕಡೆ ನಾನು ಹೋಗ್ತಾ ಇದ್ದೀನಿ, ನನ್ನ ಲುಕ್, ನನ್ನ ಒಂದು ನೆಕ್ ಪೀಸ್ ಹೀಗಿರ್ಬೇಕು, ಇಯರಿಂಗ್ ಹೀಗಿರ್ಬೇಕು, ಕಾಂಟ್ರಾಸ್ಟ್ ಕಲರ್ಸ್ ಇರ್ಬೇಕು ಅಂತ ಹುಡುಕ್ತೀವಿ. ಚಿನ್ನ ಹಾಕಿದಾಗ ಕಲರ್ಸ್ ಹುಡ್ಕಕ್ಕಾಗಲ್ಲ, ಬಟ್ ಈ ಜ್ಯುವೆಲ್ರೀಸಲ್ಲಿ ಖಂಡಿತವಾಗ್ಲೂ ನಾವು ಆ ಕಲರ್ಸ್ನ ಕೂಡ ಮಾಡ್ಬೋದು. ಸ್ಪೆಷಲಿ ನಮಗೆ ಇಂಥವ್ರು ಏನಾದರೂ ಸಿಕ್ಬಿಟ್ರೆ ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀವಿ, ನಿಮ್ಗೆ ಹೆಂಗ್ ಬೇಕೋ ಹೇಳಿ ಅಂತ. ಖಂಡಿತವಾಗ್ಲೂ ನೀವು ಅದರ ಲಾಭವನ್ನ ಪಡ್ಕೊಳ್ಬೋದು. ಸೊ ನೆಕ್ಸ್ಟ್ ಸ್ಟಾಲ್ ಯಾವುದು ಅನ್ನೋದನ್ನ ಈಗ ನೋಡೋಣ. ಸೊ ನೆಕ್ಸ್ಟ್ ಸ್ಟಾಲ್ ಯಾವುದು, ಇವ್ರು ಏನ್ ಮಾಡ್ತಾ ಇದಾರೆ ಪ್ರತಿಯೊಂದು ತಿಳ್ಕೋಣ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಪ್ರಿಯಾ ಅಯ್ಯಂಗಾರ್. ಪ್ರಿಯಾ ಅಯ್ಯಂಗಾರ್. ಓಕೆ, ಅಯ್ಯಂಗಾರ್ ಪುಳಿಯೋಗರೆ ಮೈ ಫೇವ್ರೆಟ್. ಸಾರಿ, ಇಟ್ ವಾಸ್ ಅ ಬ್ಯಾಡ್ ಜೋಕ್ ಬಟ್ ಸ್ಟಿಲ್ ಐ ಹ್ಯಾಡ್ ಟು. ಓಕೆ, ಈಗ ನೀವು ಏನೇನು ಪ್ರಾಡಕ್ಟ್ಸ್ ಇಟ್ಟಿದ್ದೀರಮ್ಮ? ನಂದು ಸೆಲ್ವಾಸ್ ಇದೆ, ಮತ್ತೆ ಎಕ್ಸ್ಕ್ಲೂಸಿವ್ಲಿ ಕಾಟನ್ ಸ್ಯಾರೀಸ್ ಫ್ರಮ್ ಬೆಂಗಾಲ್. ಸೊ ಐ ಕಸ್ಟಮೈಸ್ ಕಾಟನ್ ಸ್ಯಾರೀಸ್ನು ಕೂಡ ನಾನು ಹೇಳಿ, ಖಾದಿ ಕಾಟನ್ ಆಗಲಿ, ಐ ಜಸ್ಟ್ ವಾಂಟ್ ಟು ಮೇಕ್ ಪೀಪಲ್ ಅವೇರ್. ಹೇಗೆ ಅಂದ್ರೆ ನಂದು ಬಾಟಿಕ್ ಇದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ರೀತಿಲಿ ಎವ್ರಿ 4 months I get hand-picked collections from different states. So I'm concentrating 27 states. So every 5 months, one state in the sarees na tarstini. It will be an hand-picked collections. Okay. Not that you get one color alli 10 ಸೀರೆ ಆ ತರ ಇರಲ್ಲ. Okay. So every design is unique and every ಪ್ರಾಡಕ್ಟ್ ವಿಲ್ ಬಿ ಯುನಿಕ್. ಸೊ ಇವತ್ತು ಉಟ್ಕೊಂಡಿದ್ರೆ ನೀವು ಹುಟ್ಟಿದ್ರೆ ನೀವು ಮಾತ್ರ ಹುಟ್ಟಿರ್ತೀರಾ, ಬೇರೆಯವ್ರು ಅದನ್ನು ಹುಟ್ಟಿರಲ್ಲ. ದಟ್ ಇಸ್ ಮೈ USP. ಅದು ನನ್ನ ಫೇವ್ರೆಟ್ ಮ್ಯಾಮ್. ನಾನು ಯೂಶಲಿ ನನ್ನ ಲೈಫಲ್ಲಿ ಏನ್ ನೋಡ್ತೀನಿ ಗೊತ್ತಾ, ನಾನು ಹಾಕೊಂಡಿರೋದು ಅಟ್ಲೀಸ್ಟ್ ನನ್ನ ಸರ್ಕಲ್ ಅಲ್ಲಿ ಅವ್ರ ಹತ್ರ ಇರಬಾರ್ದು, ಇತ್ತು ಅಂದ್ರೆ ಮತ್ತೆ ಹಾಕೊಳ್ಳೋಕೆ. ಬಿಕಾಸ್ ಐ ಚೂಸ್ ಟು ಬಿ ಲೈಕ್ ದಟ್. ಐ ವಾಂಟ್ ಟು ಬಿ ಡ್ರೆಸ್ಡ್ ಇನ್ ಎ ಯುನಿಕ್ ವೇ. ಇಲ್ಲಾಂದ್ರೆ ನಾವು ಯಾವಾಗ್ಲೂ ಒಂದೇ ತರ ಹಾಕೊಂಡಿದ್ರೆ ಪಕ್ಕದಲ್ಲಿರೋರು ಅದನ್ನೇ ಹಾಕೊಂಡಿರೋ ತರ ಆಗತ್ತೆ. ಖಂಡಿತ. ಸೊ ಅದು ಬೇರೆ ಏನೆಲ್ಲ ಆಪ್ಷನ್ಸ್ ಇದೆ? ಹಬ್ಬಕ್ಕೆ ಏನಾದ್ರೂ ಸ್ಪೆಷಲ್ ಇದೆಯಾ? ಎಸ್, ಈಗ ನಂದು ಕಸ್ಟಮೈಸೇಷನ್ ಆಫ್ ಎವ್ರಿಥಿಂಗ್ ರಿಲೇಟೆಡ್ ಟು ಕ್ಲಾತ್ ಐ ಡೀಲ್ ವಿತ್. ಸೊ ನಂದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಟನ್ ಬ್ಯಾಗ್ಸ್ ಇದೆ. ಸೊ ಅದ್ನಲ್ಲಿ ನಾನು ಈಗ ಸಂಕ್ರಾಂತಿಗೋಸ್ಕರ ನಾನು ಎಳ್ಳು ಬೆಲ್ಲ ಎಲ್ಲ ಆಸ್ ಪ್ಲಾಸ್ಟಿಕ್ ಹ್ಯಾವ್ ಬಿನ್ ಬ್ಯಾನ್ಡ್. ಸೊ ನಾನು ಬಂದ್ಬಿಟ್ಟು ಎಳ್ಳು ಬೆಲ್ಲ ಪ್ರಿಂಟ್ ಹಾಕಿ ಕಾಟನ್ 5x5 ಪೌಚ್ ತರ ಮಾಡಿ ಅದಕ್ಕೆ ಜಿಪ್ ಹಾಕಿದೀನಿ. ಸೊ ಇಟ್ಸ್ ಅ ಫುಡ್ ಗ್ರೇಡೆಡ್ ಕ್ವಾಲಿಟಿ ಕಾಟನ್. ಸೊ ವೇರ್ ಯು ಮಲ್ಟಿಪರ್ಪಸ್ ಅದು. ನೀವು ಅದನ್ನ ವಾಶ್ ಮಾಡಿ ಫ್ರಿಜ್ ಅಲ್ಲಿ ನಿಂಬೆಹಣ್ಣು ಮತ್ತೆ ಚಿಲ್ಲೀಸ್ ಹಾಕಿ ಇಡಬಹುದು ಅದನ್ನಲ್ಲಿ. ಸೂಪರ್. ಸೊ ಫುಡ್ ಗ್ರೇಡೆಡ್ ಪ್ರಾಡಕ್ಟ್ಸ್ ಡೀಲ್ ಮಾಡ್ತೀನಿ. ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ದ ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ. ಮತ್ತೆ ಮದುವೆಗಳಲ್ಲಿ ರಿಯೂಸಬಲ್ ಬ್ಯಾಗ್ಸ್, ಇವಾಗ ಇನ್ಸ್ಟೆಡ್ ಆಫ್ ತಾಂಬೂಲಕ್ಕೆ ಎಲ್ಲದಕ್ಕೂ, ಮತ್ತೆ ರಿಟರ್ನ್ ಗಿಫ್ಟ್ ಕೊಡಕ್ಕೂ ಬ್ಯಾಗ್ಸ್. ಸೊ ಎವ್ರಿಥಿಂಗ್ ವಿತ್ ಕಾಟನ್ ಐ ಡೀಲ್ ವಿತ್. ಓಕೆ. ಸೊ ಈಗಲೂ ನೆಕ್ಸ್ಟ್ ಇವಾಗ ಫೆಬ್ರವರಿಯಿಂದ ಐ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಅಸ್ಸಾಂ. ನೌ ಐ ಹ್ಯಾವ್ ಕಲೆಕ್ಷನ್ ಫ್ರಮ್ ಬೆಂಗಾಲ್. ಸೊ ಫೆಬ್ರವರಿಯಿಂದ ಮಾರ್ಚ್ ಎಲ್ಲ ಐ ವಿಲ್ ಹ್ಯಾವ್ 5 months ಆಫ್ ಅಸ್ಸಾಂ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿ ಅವ್ರದ್ದು ಕಲೆಕ್ಷನ್ಸ್, ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್ ತರ್ತೀನಿ. ಸಿಲ್ಕ್ ಆಗ್ಲಿ ಅಥವಾ ಕಾಟನ್ ಆಗ್ಲಿ, ವಾಟ್ ಎವರ್, ಇಟ್ ವಿಲ್ ಬಿ ಇನ್ ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್. ದಟ್ ಇಸ್ ದ USP ಇನ್ ಮೈ. ನಾವೀಗ ಏನಾದ್ರೂ ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೋದು? ಈಗ ಸ್ಟಾಲ್ಸ್ ಅಲ್ಲಿ ನೀವು ಸಿಗ್ತೀರಾ? ಸ್ಟಾಲ್ಸ್ ಇಲ್ಲ ಅಂತಂದ್ರೆ ಹೇಗೆ ತಗೊಳ್ಳೋದು? ಸ್ಟಾಲ್ಸ್ ಇಲ್ಲ ಅಂದ್ರೆ ನಂದು ಮನೆಯಲ್ಲಿ JP ನಗರ್ ಫಸ್ಟ್ ಫೇಸ್ ಅಲ್ಲಿ ನಮ್ಮ ಮನೆಯಲ್ಲಿ ಬಾಟಿಕ್ ಇದೆ. ಅದಲ್ಲದೆ ನಂದು ವೆಬ್ಸೈಟ್ bendthetrend19.com ಅನ್ನೋದು ನನ್ನ ವೆಬ್ಸೈಟ್ ಇದೆ. ಸೊ ಐ ಆಮ್ ರನ್ನಿಂಗ್ ದಿಸ್ ಸಿನ್ಸ್ 5.5 years. ಸೊ ಎನಿವೇರ್ ಇನ್ ಇಂಡಿಯಾ ಆರ್ ಅಬ್ರಾಡ್ ವಿ ಡೆಲಿವರ್ ದಟ್. ಶಿಪ್ಪಿಂಗ್ ಇಸ್ ಅವೈಲಬಲ್. ಸೊ ಮನೆಗೆ ಡೆಲಿವರಿ ಆಗುತ್ತೆ. ಓಕೆ. ಅಬ್ರಾಡ್ ಶಿಪ್ಪಿಂಗ್ ಹೇಗೆ? ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ರಾ ಹೆಂಗೆ? ಅಬ್ರಾಡ್ ಶಿಪ್ಪಿಂಗ್ ನನಗೆ ಹೆಂಗೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಹೆಂಗಿದ್ದಾರೆ ಅಬ್ರಾಡ್ ಶಿಪ್ಪಿಂಗ್ ಅಂದ್ರೆ ಡೈರೆಕ್ಟ್ ಆಗಿ ಹೋಗಲ್ಲ. ಅದು ಹೆಂಗೆ ಅಂದ್ರೆ ದುಬೈಯಿಂದ ಫೋನ್ ಮಾಡ್ತಾರೆ. ಈಗ ಒನ್ ಆಫ್ ದ ಕೊಲೀಗ್ ಇಸ್ ಕಮ್ಮಿಂಗ್. ಸೊ ಅವ್ರಿಗೆ ನಾನು ಇಲ್ಲಿಂದ ಬಲ್ಕ್ ಆರ್ಡರ್ಸ್ ಕಳಿಸ್ತೀನಿ ನಾ ಇಲ್ಲಿಂದ. ಸೊ ದಟ್ ನಾನ್ ಹೇಳೋದೇನಂದ್ರೆ ಈ ಪ್ರೈಸ್ಗೆ ಸಿಗೋದು ಅವರಿಗೆ ಶಿಪ್ಪಿಂಗ್ ಕಾಸ್ಟ್ ವಿಲ್ ಬಿ ಆಡೆಡ್. ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದರಿಂದ ಹೂ ಎವರ್ ಇಸ್ ಕಮಿಂಗ್ ಫ್ರಮ್ ದುಬೈ ಆರ್ ವೇರ್ ಎವರ್, they'll make a note and they'll place an order from me and I'll ship through. ಅಂದ್ರೆ ಈಗ ಇಂಡಿಯಾಲಿ ಎಲ್ಲಿ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಅವ್ರು ಇರ್ತಾರೆ ಆ ಪ್ಲೇಸ್ಗೆ ನಾನು ಶಿಪ್ ಮಾಡ್ತೀನಿ. ಸೂಪರ್ ಮ್ಯಾಮ್. ಓಕೆ, ನೀವೀಗ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬೀಯಿಂಗ್ ಎ ವುಮೆನ್, ಇಂಡಿಪೆಂಡೆಂಟ್ ಆಗಿದ್ದೀರಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ? ಜನರಿಗೆ ಏನ್ ಹೇಳ್ತೀರಾ? ಆಕ್ಚುಲಿ ನನಗೆ ಈ ತರ ವುಮೆನ್ ಆಂಟ್ರಪ್ರನರ್ಸ್ಗೆ ನಾನು ಮಾಡ್ತಾ ಇದ್ದೀನಿ. ವೇರ್ ಎವರ್ ಇಸ್ ಪಾಸಿಬಲ್ ನಮ್ದು ವಿ ಹ್ಯಾವ್ ಅ ಫ್ರೀ ವಾಟ್ಸ್ಆಪ್ ಗ್ರೂಪ್ ವೇರ್ ವಿ ಹ್ಯಾವ್ ಎನಾರ್ಮಸ್ ಲೇಡೀಸ್ ಹೂ ಆರ್ ಬಡಿಂಗ್ ಆಂಟ್ರಪ್ರನರ್ಸ್. ಸೊ ಈ ತರ ಸಣ್ಣ ಪುಟ್ಟ ನಾವು ಫ್ಲೀ ಮಾರ್ಕೆಟ್ಸ್ ಎಲ್ಲ ಆರ್ಗನೈಸ್ ಮಾಡಿ ಲೇಡೀಸ್ಗೆ ಒಂದು ಪ್ಲಾಟ್ಫಾರ್ಮು ಕೊಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೀಲಿ. ನಮ್ಮಲ್ಲೂ ಯಾರಿಗಾದ್ರೂ ಬೇಕಾಯ್ತು ಖಂಡಿತವಾಗ್ಲೂ ವಿ ವಿಲ್ ಕಮ್ಯುನಿಕೇಟ್. ಬಟ್ ಸ್ಟಿಲ್ ನನಗೆ ಒಂದು ನಿಮ್ಮಲ್ಲಿ ಕಾಣಿಸಿದೇನು ಅಂತಂದ್ರೆ, ನಮ್ಗೆ ಇಂಡಿಯಾದಲ್ಲಿದ್ದು ಅಥವಾ ನಾನು ಕರ್ನಾಟಕದಲ್ಲಿದ್ದು ನನಗೆಲ್ಲೋ ಬೇರೆ ಒಂದು ಸ್ಟೇಟ್ ಸ್ಯಾರಿ ಬೇಕು ಅಂತಂದ್ರೆ ನಿಮ್ಮನ್ನು ಕಾಲ್ ಮಾಡ್ತು ಅಂತಂದ್ರೆ ಖಂಡಿತ ಡೆಫಿನೆಟ್ಲಿ. ಯಾಕಂದ್ರೆ ಎವ್ರಿ 5 months ನಾನು ಒಂದೊಂದು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡುತ್ತಿರೋದ್ರಿಂದ ಹ್ಯಾಂಡ್ ಪಿಕ್ ಕಲೆಕ್ಷನ್ಸ್ ಯೂನಿಕ್ ಆಗಂತೂ ಡೆಫಿನೆಟ್ಲಿ ಸಿಗುತ್ತೆ. ಅಂಡ್ ಎವ್ರಿಥಿಂಗ್ not direct, it's from directly from the manufacturers
ಕಲರ್ಸ್ ಕೂಡ ನಾನು ಕಸ್ಟಮೈಸ್ ಮಾಡಿಸಿ ತಗೋತೀನಿ ಎಲ್ಲದನ್ನು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಜೊತೆ ಒಂದು ವಿಷಯನ ಹೇಳಬೇಕು, ಜೈ ಭಾರತ್ ಮಾತೆ. ಯಾಕಂದ್ರೆ ಭಾರತದಲ್ಲಿರೋ ಎಲ್ಲ ಸ್ಟೇಟ್ಸ್ ನ ಸಾಧಿಸ್ ಮ್ಯಾಮ್ ನಮಗೆ ಕರ್ನಾಟಕದಲ್ಲೇ ತರಿಸ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಬಿಸ್ನೆಸ್ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಮತ್ತೊಂದು ಸ್ಟಾಲ್ ಅಲ್ಲಿ ಇದೀವಿ. ಇಲ್ಲಿ ಅಗೇನ್ ನೆಕ್ ಪೀಸಸ್ ಇದೆ, ಪರ್ಸ್ ಇದೆ, ಓಲೆಗಳಿದೆ. ಅಮ್ಮ ಯಾರು ಏನ್ ಮಾಡ್ತಾರೆ ಎಲ್ಲವನ್ನೂ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಭಾವತಿ. ಪ್ರಭಾವತಿ. ಎಲ್ಲಿಂದ ಬಂದಿರೋದು? ಇಲ್ಲೇ ನಾಯಿಂಡಳ್ಳಿ. ನಾಯಿಂಡಳ್ಳಿ. ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷದಿಂದ. 10 ವರ್ಷದಿಂದ. ಅಂದ್ರೆ ಅಂಗಡಿ ಏನಾದ್ರು ಇಡೋ ಪ್ಲಾನ್ ಬಂದಿಲ್ವಾ? ಯಾಕಂದ್ರೆ ಬಳೆ ಶಾಪ್ ಇಟ್ಟಿದ್ರೆ ಇದೆಲ್ಲವೂ ಸೇಲ್ ಆಗ್ತಾ ಇತ್ತು. ನೀವು ಈ ರೀತಿ ಸ್ಟಾಲ್ಸ್ ಬಂದ್ ಮಾಡ್ತೀನಿ ಅಂತ, ಅದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಕೇಳ್ತಾ ಇದ್ದೀವಿ. ನನ್ಗೆ ಒಂದೇ ಕಡೆ ಕುತ್ಕೊಂಡ್ ಮಾಡಿದ್ರೆ ಆ ಏರಿಯಾ ಮಾತ್ರ ನಾವು ಕವರ್ ಮಾಡ್ತೀವಿ. ಈ ತರ ಎಲ್ಲಾ ಎಕ್ಸಿಬಿಷನ್ಸ್ ಮತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ, ರಾಜ್ಯಗಳಿಗೂ ಹೋಗ್ತೀವಿ. ಹಾಗಾಗಿ ಎಲ್ಲಾ ಊರನ್ನ ಫಸ್ಟ್ ನೋಡ್ದಂಗ ಆಗತ್ತೆ. ಮತ್ತೆ ನಮ್ಮಲ್ಲಿರೋ ಕಲೆನ ಅವರಿಗೂ ನಾವು ತೋರಿಸ್ಬೋದು. ಹಾಗೆ ನಮ್ಮಲ್ಲಿ ನಾವು ಮಾಡೋ ಐಟಮ್ಸ್ ಅವರು ತಗೊಳ್ತಾರೆ. ಅಲ್ಲಿ ಜನ ಅಲ್ಲಿ ಪರಿಚಯ ಆಗತ್ತೆ, ನಮ್ಮ ವ್ಯಾಪಾರನೂ ವೃದ್ಧಿ ಆಗತ್ತೆ. ಹಾಗಾಗಿ ನಾನು ಎಕ್ಸಿಬಿಷನ್ ಇಷ್ಟಪಡ್ತೀನಿ. ಓಕೆ, ನಿಮ್ಗೆ ಫಸ್ಟ್ ಟೈಮ್ ಯಾವ ರೀತಿ ಗೊತ್ತಾಯ್ತು ಎಕ್ಸಿಬಿಷನ್ ಬಗ್ಗೆ ಹೊಸದಾಗಿ ಕಲ್ತಿದ್ದಾಗ? ಇದೆಲ್ಲ ನೀವು ತಂದು ಮಾಡ್ತೀರಾ ಅಥವಾ ಹೇಗೆ? ಇದು ತಂದು ಬಿಡಿ ಬಿಡಿ ಭಾಗಗಳನ್ನ ಮಾಡ್ತೀನಿ. ಓಕೆ, ನೀವು ಮನೇಲಿ ಮಾಡ್ತೀರಾ ಬಿಡಿ ಭಾಗಗಳನ್ನ ತಂದು? ಹೇಗೆ ಕಲ್ತ್ರಮ್ಮ ಅದನ್ನ? ಕಲ್ತಿದ್ದು ಕೆನರಾ ಬ್ಯಾಂಕ್ ಹಾರೋಹಳ್ಳಿಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅವರು ಬೇರೆ ತರ ಕೊಟ್ಟಿದ್ರು. ಬೇಸಿಕ್ ಏನ್ ಕೊಟ್ಟಿರೋ ಅದನ್ನ ನಾನು ಅಪ್ಗ್ರೇಡ್ ಮಾಡ್ಕೊಳ್ತಾ ವರ್ಷನೂ ಚೇಂಜ್ ಮಾಡಿ, ಡಿಸೈನ್ಸ್ ಚೇಂಜ್ ಮಾಡಿ ಇವತ್ತು ಈ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್, ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಯರಿಂಗ್ಸ್ ಇದೆಲ್ಲ. ಸೊ ನೀವು ಈ ತರ ಸ್ಟಾಲ್ಸ್ ಹಾಕಿದಾಗ ಯಾವ ರೀತಿಲಿ ಸೇಲ್ಸ್ ಆಗತ್ತೆ? ಚೆನ್ನಾಗತ್ತೆ. ಓಕೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದಾಗತ್ತೆ? ನಾವು ಎಕ್ಸ್ಪೆಕ್ಟ್ ಅಂತ ನಾನು ಮಾಡಲ್ಲ. ಫಸ್ಟ್ ನಾವು ಎಲ್ಲಿ ಇರ್ತೀವಿ ಆ ಜನಗಳಿಗೆ ಏನ್ ಬೇಕು ಅವ್ರು ತಗೊಳ್ತಾರೆ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದು ನಾವ್ ಅದಕ್ಕೆ ರೀಚ್ ಆಗಿಲ್ಲ ಅಂದಾಗ ನಾವು ಬೇಜಾರಾಗ್ತೀವಿ. ಸೂಪರ್, ಅದು ನನ್ಗೆ ಇಷ್ಟ. ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ. ಅಂದ್ರೆ ಏನಾಗತ್ತೋ ಅದರಿಂದ ಖುಷಿ ಪಡ್ಬೇಕು ನಾವು. ಸೂಪರ್, ಅವತ್ತು ಏನ್ ಸಿಗತ್ತಾ ಅದು ಅಷ್ಟೇ. ಓಕೆ, ಸೊ ನೀವು ಈ ಬಿಡಿ ಭಾಗಗಳನ್ನ ತಂದು, ಅಂದ್ರೆ ರಾ ಮೆಟೀರಿಯಲ್ಸ್ ಅಂತಾನೆ ಹೇಳ್ಬೋದು, ಒಂದು ನಮ್ಗೆ ಏನ್ ಬ್ರೇಕೇಜಸ್ ಸಿಗುತ್ತೋ ನೀವು ತಯಾರಿಸ್ತೀರಿ. ಬಹಳ ಅದ್ಭುತವಾದ ಡಿಸೈನ್ಸ್ ಇದೆ ಆಕ್ಚುಲಿ. ಕಲರ್ ಮ್ಯಾಚಿಂಗ್ ಇವಾಗ ಸ್ವಲ್ಪ ಕಡಿಮೆ ಸೇಲ್ ಆಗಿದೆ. ನೋ ಪ್ರಾಬ್ಲಮ್. ಇಲ್ಲಿ ಇರೋಷ್ಟು ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರತಿಯೊಂದು ಸ್ಟಾಲ್ಸ್ ಅಲ್ಲಿ ಹೋಗ್ತೀರಾ ನೀವು ಹೇಗೆ? ಪ್ರತಿಯೊಂದು ಸ್ಟಾಲ್ ಅಂತ ಕೆನರಾ ಬ್ಯಾಂಕ್ ಅಲ್ಲಿ ಎಲ್ಲಿದ್ರು ಹೋಗ್ತೀವಿ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಮಾಡ್ತಾರೆ, ಅದ್ರಲ್ಲೂ ಮಾಡಿದೀವಿ. ಮತ್ತೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ ಇದೆ, ಅಲ್ಲೂ ಮಾಡ್ತಾರೆ ಎಕ್ಸಿಬಿಷನ್ಸ್. ಆಮೇಲೆ ಇನ್ನೂ ಇದೆ, ಹೊರಗೆ ರಾಜ್ಯಗಳಲ್ಲೆಲ್ಲ ಮಾಡ್ತಾರೆ. ಮತ್ತೆ ಇವಾಗ ಚಿಕ್ಕಮಂಗ್ಳೂರ್ ಹಬ್ಬ, ಬೆಂಗಳೂರು ಹಬ್ಬ, ಮಂಡ್ಯ, ಆತರ ಮೈಸೂರು ಎಕ್ಸಿಬಿಷನ್ಸ್, ಮೈಸೂರಲ್ಲಿ ದಸರಾ ಆಗತ್ತೆ. ಈ ತರ ಯಾವ್ಯಾವ ರಾಜ್ಯದಲ್ಲಿ ಏನೇನ್ ಫಂಕ್ಷನ್ಸ್ ಇರುತ್ತೋ ನಮ್ಮ ಮಹಿಳಾ ಉದ್ಯಮಿಗಳಿಗೆ ಒಂದೊಂದು ಈ ತರ ವ್ಯಾಪಾರ ಮಳಿಗೆಗಳನ್ನ ಕೊಡ್ತಾರೆ. ಅವರೇ ಕರೆಸಿ ಅವರೇ ನಮ್ಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡಿ, ಊಟ ಕೊಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ. ಹಾಗಾಗಿ ನಮ್ಗೆ ಖುಷಿ ಇದೆ. ಯಾಕಂದ್ರೆ ತುಂಬಾ ಜನ ನಾವೇನು ಮಾಡಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಬಟ್ ಇರುವ ಒಂದು ಅವಕಾಶನ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ ಕಲ್ತು ಹೊರಗಡೆ ಹೋಗಿ ಅದನ್ನ ಮಾರಾಟ ಮಾಡಿ ಒಂದು ಹುಮ್ಮಸ್ಸಿಂದ ಮಾಡ್ತಿರಲ್ಲಮ್ಮ, ಅದಕ್ಕೆ ಸಲಾಮ್ ಮಾಡ್ಬೇಕು. ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೀಲಿ, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಈ ಒಂದು ಲೇನ್ ನಲ್ಲಿ ಯಾವೆಲ್ಲ ಬಿಸ್ನೆಸ್ ನ ಮಾಡ್ತಿದ್ರೆ ಅಂತ. ಮನೇಲಿ ಕುತ್ಕೊಂಡು ಇನ್ನು ಬಿಸ್ನೆಸ್ ಮಾಡ್ಬೇಕ್ರಿ, ಯಾವ್ದು ಮಾಡೋದು ಐಡಿಯಾ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತೀವಿ. ಇಷ್ಟೆಲ್ಲ ಐಡಿಯಾ ಇದೆ ಸರ್, ನೀವು ಯೋಚನೆ ಮಾಡಿ ಮನೆಯಿಂದ ಈಚೆ ಬರ್ಬೇಕಷ್ಟೇ. ಕಲಿಬೇಕು, ನಿಮ್ಮಲ್ಲಿ ಕಲೆ ಬಂತು ಅಂತಂದ್ರೆ ಬಿಸ್ನೆಸ್ ಮಾಡೋಕೆ ಆಪರ್ಚುನಿಟೀಸ್ ಇದೆ. ಅಂಗಡಿಗೆ ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ, ಸ್ಟಾಲ್ಸ್ ಇದೆ, ಸ್ಟಾಲ್ಸ್ ಇದೆ. ಬಟ್ ಕಷ್ಟ ಪಡುವ ಮನಸ್ಸಿರ್ಬೇಕು. ಸೊ ಖಂಡಿತವಾಗ್ಲೂ ನೀವು ಆ ರೀತಿ ಮಾಡ್ತು ಅಂತಂದ್ರೆ ಬಿಸ್ನೆಸ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಮ್ಯಾಮ್ ಹೇಳ್ದಂಗೆ ನೀವು ಅವತ್ತು ಏನು ಎಕ್ಸ್ಪೆಕ್ಟ್ ಮಾಡಿದೆ, 10,000 ಸೇಲ್ ಆಯ್ತು, ಖುಷಿ ಆಗಿರ್ತೀರಿ. ನಾ ಅನ್ಕೊಂಡೇ ಇರ್ಲಿಲ್ಲ, ಅನ್ಕೊಂಡು ಆಗದೆ ಇದ್ದಾಗ ಖಂಡಿತವಾಗ್ಲೂ ನೋವಾಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಒಂದಷ್ಟು ಸ್ಟಾಲ್ಸ್ ಯಾವ್ದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನೀವು ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಐಡಿಯಾ ಬೇಕು, ಇನ್ನು ಹೇಗ್ ಮಾಡ್ಬೇಕು, ಇಲ್ಲ ಐಡಿಯಾಸ್ ಏನೋ ಕೊಟ್ಬಿಡ್ರಿ, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರಲ್ಲಿ ಇರ್ತಕ್ಕಂಥ 900ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಸೊ ನಾನು ಸೋನು ಹೋಗಿ ಬರ್ತೀನಿ. ನಮಸ್ತೆ.